ನಮಸ್ಕಾರ ವೀಕ್ಷಕರೇ. ಚೇಳೂರಿನಲ್ಲಿ ಭಾರತ ಸರ್ಕಾರದ ಜನಗಣತಿ 2027ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಚೇಳೂರು ತಹಸೀಲ್ದಾರ್ ಶ್ವೇತಾ ಬಿಕೆ. ಚೇಳೂರು ಕೆಪಿಎಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಜನಗಣತಿ ತರಬೇತಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆರವರು ಭಾಗವಹಿಸಿ ಮಾತನಾಡಿ ತರಬೇತುದಾರರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಿರಸ್ತೆದಾರ್ ಸತೀಶ್ ಕುಮಾರ್, ರಾಜಸ್ವ ನಿರೀಕ್ಷಕ ಈಶ್ವರ್, ಸಿಆರ್ಪಿಗಳಾದ ಬಾಲಾಜಿ ಡಿಕೆ, ವಿಜಯ್ ಕುಮಾರ್, ಆಂಜನೇಯಲು, ನರೇಶ್, ಮಂಜುನಾಥ್, ಕೆ ಮುತ್ತಪ್ಪ, ಸಮೀವುಲ್ಲಾ ಸೇರಿದಂತೆ ಗಣತಿದಾರರು, ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ಶಿಕ್ಷಕರು, ಆಶಾ ವರ್ಕರ್ಸು ಮತ್ತು ವಿಶೇಷವಾಗಿ ಹೈಸ್ಕೂಲ್ನ ಹೆಡ್ ಮಾಸ್ಟರ್ಸು, ಹೈಸ್ಕೂಲ್ಗಾಗಿದ್ದಾರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತೆ ಮೇಡಮ್ ಅವ್ರ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾರೆ. ಇದರಲ್ಲಿ ಎಷ್ಟು ಜನ 2011 ಸೆನ್ಸಸ್ ಅಲ್ಲಿ ಭಾಗಿಯಾಗಿದ್ದೀರಾ? ಮೊದಲನೇದಾಗಿ ಈ ಸೆನ್ಸಸ್ ಕಾರ್ಯಾಗಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಟೀಚರ್ಸ್ ಇದ್ದೀರಾ, ಆಶಾ ವರ್ಕರ್ಸ್ ಇದ್ದೀರಾ, ಅಂಗನವಾಡಿ ಕಾರ್ಯಕರ್ತರು ಇದ್ದೀರಾ, ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಇದೊಂಥರ ಟೆಕ್ನಾಲಜಿಕಲ್ ರೆವಲ್ಯೂಷನ್. ಈಗ ಲಾಸ್ಟಲ್ಲಿ 2011 ಮಾಡೋರು ಯಾರಾದರೂ ಒಬ್ಬರು ತಮ್ಮ ಅನಿಸಿಕೆನ ಶೇರ್ ಮಾಡ್ತೀರಾ? ಜಸ್ಟ್ ಒಂದು 2 minutes. ಹೇಗಿತ್ತು ಆಗ ಸೆನ್ಸಸ್ ವರ್ಕ್? ಬೇಸ್ಡ್ ಆ ಥರ ಇತ್ತಾ? 2 minutes ಯಾರಾದರೂ ಒಬ್ಬರು ಒಂದು ನಮೂನೆ ಮಾತನಾಡುತ್ತೆ. ಅದರ ಪ್ರಕಾರ ನಾವು ನಕ್ಷೆಯನ್ನು ಗಡಿ ಭಾಗಗಳನ್ನು ಗುರುತಿಸಿಕೊಂಡು ನಂತರ ಎಲ್ಲ 2-3 ದಿವಸ ಮನೆಗಳೆಲ್ಲ ಸುತ್ತಾಡಿ ನಂತರ ಅದನ್ನು ಮಾಡಿಕೊಂಡು ನಾವು ಸ್ಕೆಚ್ ಮಾಡಿಕೊಂಡು ದೇವಸ್ಥಾನ ಆಗಲಿ, ಸಾರ್ವಜನಿಕ ಸ್ಥಳ ಆಗಲಿ, ಮತ್ತು ಒಂದು ಚರ್ಚ್ ಆಗ್ಬೋದು, ಒಂದು ಪೋಸ್ಟ್ ಆಫೀಸ್ ಆಗ್ಬೋದು, ಅಂಚೆ ಕಚೇರಿ, ಪ್ರತಿಯೊಂದಕ್ಕೂ ಕೂಡ ಒಂದು ಹೆಗ್ಗುರುತುಗಳನ್ನು ಇಟ್ಕೊಂಡು ನಕ್ಷೆ ತಯಾರಿಸ್ಕೊಂಡು ನಂತರ ನಾವು ಪ್ರಾರಂಭಿಸ್ತೀವಿ. ಆಗಲೂ ಅಷ್ಟೇ ಫಸ್ಟ್ ಹೌಸ್ ಅಂದರೆ HLB ಮಾರ್ಕಿಂಗ್ ಎಲ್ಲ ನಡೆದು ಸ್ವಲ್ಪ ದಿನ ಟೈಮ್ ಕೊಟ್ಟು ಆಮೇಲೆ ರಿಯಲ್ ಪಾಪ್ಯುಲೇಷನ್ ಸೆನ್ಸಸ್ ಸ್ಟಾರ್ಟ್ ಆಗಿತ್ತು. ಬಟ್ ಅದೇ ಮೇಜರ್ ಡಿಫ್ರೆನ್ಸ್ ಹೌದು 2011ಗೂ ಈಗ ಮೇಜರ್ ಡಿಫ್ರೆನ್ಸ್ ಅಂದರೆ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಆಗ ಎವ್ರಿಥಿಂಗ್ ವಾಸ್ ಅ ಪೇಪರ್ ಪೆನ್, ಈಗ ಎವ್ರಿಥಿಂಗ್ ಇಸ್ ಇನ್ ದ ಫಿಂಗರ್ ಟಿಪ್ಸ್ ಅಂತಲೇ ಹೇಳ್ಬೋದು. ಅದೇ ಕೆಲವರು ಈಗ ಹೊಸ ಅಲ್ಲ, ಯಾರಿಗಾದ್ರೂ ಏನಾದರೂ ಅನಿಸಿಕೆ ಇದ್ರೆ ಪ್ಲೀಸ್ ಶೇರ್ ಇಟ್. ಕೆಲವರು ನ್ಯೂಬೀಸ್ ಇದ್ದೀರಾ ಇದರಲ್ಲಿ, ಅದ್ರಲ್ಲಿ ನಾನು ಒಬ್ಳು. ಸೊ ಅವಾಗ ಹೇಗಾಯ್ತು ಅಂತ ತಿಳ್ಕೊಳ್ಳೋದ್ರಲ್ಲಿ ನನಗೂ ಕ್ಯೂರಿಯಾಸಿಟಿ ಇದೆ, ಅದರಿಂದ ಕೇಳಿದೆ. ಅಂಡ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಸೆನ್ಸಸ್ ವರ್ಕ್ ಇಸ್ ದ ಬೇಸ್ ಫಾರ್ ಎನಿ ನೇಷನ್. ಲೈಕ್ ಅ ಹೋಲ್ ವರ್ಲ್ಡ್ ಇಸ್ ದ ಕೆಮಿಸ್ಟ್ರಿ ಅಂದರೆ ದ ಹೋಲ್ ನೇಷನ್ಸ್ ಪಾಲಿಸಿ ಮೇಕಿಂಗ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್. ಇಟ್ಸ್ ಆಲ್ ಅಬೌಟ್ ನಂಬರ್. ಒಂದು ಎಜುಕೇಷನ್ ರಿಲೇಟೆಡ್ ಏನಾದರೂ ಒಂದು ಪಾಲಿಸಿ ಡಿಸಿಷನ್ ಆಗಬೇಕಂದ್ರೆ ನಂಬರ್ ಇಸ್ ಇಂಪಾರ್ಟೆಂಟ್. ಆಲ್ ಅಬೌಟ್ ದಿ ಸ್ಟ್ಯಾಟಿಸ್ಟಿಕ್ಸ್. ಆ್ಯಂಡ್ ಸಾಮಾಜಿಕ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಯಾವುದೇ ಡೆವಲಪ್ಮೆಂಟ್ ಪಾಲಿಸಿ ಮೇಕಿಂಗ್ಗೆ ನಾವು ಕೊಡುವಂಥ ಈಗ ಸ್ಟ್ಯಾಟಿಸ್ಟಿಕ್ಸ್ ನಂಬರ್ ಇಸ್ ದ ಬೇಸ್ ಅಂತ ಒಂದು ಗ್ರೇಟ್ ವರ್ಕಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಆ್ಯಂಡ್ ಇದನ್ನೆಲ್ಲನೂ ಒಂದು ಶ್ರದ್ಧಾ ಭಕ್ತಿಯಿಂದ ಕಮಿಟ್ಮೆಂಟಲ್ಲಿ ಸೆನ್ಸಸ್ ವರ್ಕ್ನ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಎಲ್ಲರೂ ಕಾರ್ಯಾಗಾರನ ವಿತ್ ಗುಡ್ ಕಾನ್ಸಂಟ್ರೇಷನ್ ಕೇಳಿ ತಮಗೇನೇ ಡೌಟ್ಸ್ ಇದ್ದರೂ ವಿ ಹ್ಯಾವ್ ಅ ವೆಲ್ ಟ್ರೈನ್ಡ್ ಲರ್ನ್ಡ್ 4 ಜನ ಫೀಲ್ಡ್ ಟ್ರೈನರ್ಸ್ ಇದ್ದಾರೆ ನಮ್ಮ CRPಗಳು. ತಮಗೇನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾರೆ. ಇಫ್ ಅವ್ರಿಗೂ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಟ್ರೈನರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಸೊ ಐ ಹೋಪ್ ಯು ವಿಲ್ ಯೂಸ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಟ್ರೈನಿಂಗ್. ಎಲ್ಲರೂ ಏನೇ ಡೌಟ್ ಇದ್ದರೂ ಕೇಳಿ ತಿಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ವಿತ್ ದ ಕಮಿಟ್ಮೆಂಟ್ಸ್ ನಾವೆಲ್ಲರೂ ವರ್ಕ್ ಮಾಡೋಣ. ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು. ತಕ್ಷಣ ತಮ್ಮೆಲ್ಲರಿಗೂ ಗೊತ್ತಿದೆ, ಇದೊಂದು 10 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಒಂದು ರಾಷ್ಟ್ರೀಯ ಕಾರ್ಯ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಯಾರೆಲ್ಲ ಕೂಡ ಇದರ ಭಾಗಿದಾರರಾಗ್ತಾರೆ, ಯಾವೆಲ್ಲ ಕುಟುಂಬಗಳು ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡ ಈ ಒಂದು 2 ದಿನದ ತರಬೇತಿ, ಈಗ ಮೊದಲನೇ ಹಂತದ ತರಬೇತಿ, ಇದು ನಾಳೆ ತರಬೇತಿ ಇರೋದಿಲ್ಲ. ಮತ್ತೆ ಮಂಗಳವಾರ ಇದೇ ಕೊಠಡಿಯಲ್ಲಿ ತಾವು ಗಣತಿದಾರರು ಮತ್ತು ಮೇಲ್ವಿಚಾರಾಗಿ ಏನೆಲ್ಲ ಕೂಡ ಆಯ್ಕೆಯಾಗಿ ಬಂದಿದ್ದೀರಿ. ಇದು ಒಂದು ಸುದೈವ ಮತ್ತು ಒಂದು ರಾಷ್ಟ್ರದ ನಿರ್ಮಾಣದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಅದಕ್ಕೆ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಕಾರ್ಯ ಅಂತಲೇ ನಾವು ಭಾವಿಸ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಎಲ್ಲ ಇಲಾಖೆಯ ಎಲ್ಲ ವೃತ್ತಿಪರರನ್ನು ಇದರಲ್ಲಿ ತೊಡಗಿಸ್ಕೊಂಡಿಲ್ಲ. ಬಹಳ ಕ್ರಿಯಾಶೀಲವಾಗಿರ್ತಕ್ಕಂತಹ ಸೆಲೆಕ್ಟೆಡ್ ಟೀಚರ್ಸ್ ಆಗಿರ್ಬೋದು, ಸೆಲೆಕ್ಟೆಡ್ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಸೆಲೆಕ್ಟೆಡ್ ಆಶಾ ವರ್ಕರ್ಸ್ ಆಗಿರ್ಬೋದು, ಮತ್ತು ಮುಖ್ಯ ಗುರುಗಳಾಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು,
ಇವರೆಲ್ಲರನ್ನೂ ಕೂಡ ಭಾಗಿದಾರರಾಗಿಸಿಕೊಂಡು ಈ ಒಂದು ಕಾರ್ಯದಲ್ಲಿ, ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ತಾವೆಲ್ಲ ಕೂಡ ಧನ್ಯರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆದ್ಮೇಲೆ ಈಗ ಮೊಟ್ಟ ಮೊದಲನೇದಾಗಿ 2027 ಜನಗಣತಿ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ನಾವಿಲ್ಲಿ ಅಬ್ಸರ್ವೇಷನ್ಸ್ ಅನ್ನು ಮಾಡ್ತೀವಿ. 2026 ಕೂಡ ಇದರಲ್ಲಿ ಅನ್ವಯ ಆಗಿದೆ ಅಂತಕ್ಕಂಥ. 2027 ಒಂದು ಶೀರ್ಷಿಕೆ ಜನಗಣತಿ ಅಂತ ಕೊಟ್ಟರೆ 27ರಲ್ಲಿ ಏನಿದೆ, 26ರಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಕೇವಲ ನಾವು 26 ಏಪ್ರಿಲ್ 16ರಿಂದ ಮೇ 16ರವರೆಗೆ ಅಥವಾ 15ರವರೆಗೆ ನಾವು ನಡೆಸ್ತಕ್ಕಂಥ ಕಾರ್ಯ ಅಂತ ಹೇಳಿದ್ರೆ ಹೌಸ್ ಲಿಸ್ಟನ್ನು ನಾವು ತಯಾರು ಮಾಡ್ತೀವಿ, ಮನೆ ಪಟ್ಟಿಯನ್ನು ನಾವಿಲ್ಲಿ ತಯಾರು ಮಾಡ್ಕೊಳ್ತೀವಿ. ಹಾಗಾದರೆ 2027ರ ಫೆಬ್ರವರಿ ಆರ್ ಮಾರ್ಚ್ ಈ 2 ತಿಂಗಳಲ್ಲಿ ಯಾವುದಾದ್ರೂ ಒಂದು 30 ದಿನಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿರೋದರಿಂದ ಈ ಕಾರ್ಯಕ್ಕಾಗಿ ಅಲ್ಲಿ ನಡೀತಕ್ಕಂಥ ಕಾರ್ಯ ಏನು ಅಂತ ಹೇಳಿದಾಗ ಜನಸಂಖ್ಯೆಯನ್ನು ನಾವು ಕುಟುಂಬದಲ್ಲಿರ್ತಕ್ಕಂಥ ಜನರ ಸಂಖ್ಯೆ ಮತ್ತು ಅವರ ವೈಯಕ್ತಿಕವಾಗಿರ್ತಕ್ಕಂಥ ವಿವರಗಳನ್ನು ನಾವು ಅದನ್ನು ನಮ್ಮ ಒಂದು ಮೊಬೈಲ್ ಆ್ಯಪ್ನಲ್ಲಿ ಅಪ್ಡೇಟನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾವೆಲ್ಲ ಕೂಡ ಅರ್ಥೈಸ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ದಿನದ ಕಾರ್ಯ ಏನಿದೆ, ಈಗ 15ರವರೆಗೂ ಕೂಡ ನಮಗೆ ಏಪ್ರಿಲ್ 1ರಿಂದ 15ರವರೆಗೂ ಕೂಡ ಸ್ವಯಂ ಗಣತಿ ವಿಧಾನವನ್ನು ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೀಡಿಯಾ ಮತ್ತು ಜಾಲತಾಣಗಳೆಲ್ಲ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ನಮ್ಮ ಗಣತಿ, ನಮ್ಮ ಕುಟುಂಬದ ಮಾಹಿತಿಯನ್ನು ನಾವೇ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ಸ್ ಮತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಿದ ಅಂತ ಹೇಳಿಬಿಟ್ಟು ನಮ್ಮ ಕಾರ್ಯ ಮುಗಿಯಿತು ಅಂತಲ್ಲ, ಅದು ಒಬ್ಬ ಕುಟುಂಬದ ಮುಖ್ಯಸ್ಥರಾಗಿ ಕುಟುಂಬದ ಯಾರೇ ಸದಸ್ಯರು ಎಲ್ಲೇ ಇರಲಿ ಆ ಮಾಹಿತಿಯನ್ನು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದೆ. ಒಂದು ವೇಳೆ ಮಾಡಿಲ್ಲ ಅನ್ನೋದಾದರೆ ತದನಂತರದ ಕರ್ತವ್ಯ ಯಾರ್ದು ಅಂತ ಹೇಳಿದರೆ ಆ ಒಂದು ಬ್ಲಾಕ್ಗೆ ಆಯ್ಕೆಯಾಗಿರ್ತಕ್ಕಂಥ ಗಣತಿದಾರರು ಆ ಒಂದು ಮನೆಯ ಆ ಒಂದು ಕುಟುಂಬದ ಸಂಪೂರ್ಣವಾಗಿರ್ತಕ್ಕಂಥ ಜನಗಣತಿ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಒಂದು ಸ್ವಯಂ ಅವಕಾಶವನ್ನು ಕೊಟ್ಟಿದ್ದಾಗಲೂ ಕೂಡ ಆ ಗಣತಿದಾರರು ಅದನ್ನು ಅಪ್ಲೋಡ್ ಮಾಡಿರ್ತಕ್ಕಂಥ ಅಂಶಗಳನ್ನು ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಏನು ಮಾಡಬೇಕಾಗುತ್ತೆ, ಅದರಲ್ಲಿ ಅಪ್ಡೇಟನ್ನು ಕೊಡಬೇಕಾಗುತ್ತೆ. ನೀವು ಅಪ್ಡೇಟ್ ಗಣತಿದಾರರು ಮತ್ತು ಮೇಲ್ವಿಚಾರಕರು ಅದನ್ನು ಅಪ್ಡೇಟ್ ಕೊಟ್ಟಾಗಲೇ ಮಾತ್ರ ಅದು ಸಿಸ್ಟಮಲ್ಲಿ ಜನರೇಟ್ ಆಗ್ತಕ್ಕಂಥದ್ದು. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಭಾರತದ ಜನಗಣತಿ ಅಲ್ಲಿಗೆ 2 ಆಯಾಮಗಳಲ್ಲಿ ನಡೆಯುತ್ತೆ. 1ನೇ ಆಯಾಮ ಬಂದ್ಬಿಟ್ಟು ಏಪ್ರಿಲ್ 16ರಿಂದ ಮೇ 16ವರೆಗೂ ನಡೀತದೆ. ಇದು ಒಂದು 30 ದಿನಗಳ ಒಂದು ಕಾಲಾವಧಿ. ನೆಕ್ಸ್ಟ್ 2ನೇ ಹಂತದಲ್ಲಿ ಯಾವಾಗ ನಡೀತದೆ ಅಂತ ಹೇಳಿದಾಗ 2027 ಫೆಬ್ರವರಿ ಆರ್ ಮಾರ್ಚ್. ಬಹುಶಃ ಆ ಸಂದರ್ಭದಲ್ಲಿ SSLC ಪರೀಕ್ಷೆಗಳು ಮತ್ತು ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿರ್ತಕ್ಕಂಥ ಮೌಲ್ಯಮಾಪನ ಕಾರ್ಯಗಳಲ್ಲಿ ತೊಡಗಿರ್ಬೋದು. ಹಾಗೆ ಬಿಫೋರ್ ಇರ್ಬೋದು ಅಥವಾ ಮಾರ್ಚ್. ಆ ಒಂದು ಪ್ರಸ್ಪರ್ಧೆಗಳು ತುಂಬಾ ಚೆನ್ನಾಗಿದೆ, ಮಾತಾಡುವಂಥ ರೀತಿ ಚೆನ್ನಾಗಿದೆ. ಎಲ್ಲರ ಜೊತೆ ಸೌಜನ್ಯಯುತವಾಗಿ ವರ್ತಿಸೋಣ, ಆ ಒಂದು ಮಾಹಿತಿಯನ್ನು ಪಡ್ಕೊಂಡ್ಬರೋಣ. ಮತ್ತೆ ನಿಮ್ಮ ಕಲೆಯಲ್ಲಿ ಪರಿಣಿತಿ ಸಾಧಿಸಿ. ತರಬೇತಿ ಸಮಯದಲ್ಲಿ ಎಲ್ಲ ಪ್ರಕಾರಕ್ಕೆ ನಿಮ್ಮ ಸೂಚನೆಗಳು ಸಂಪೂರ್ಣವಾಗಿ ಪರಿಚಿತರಾಗಿ ಸ್ಪಷ್ಟೀಕರಣವನ್ನು ಕೇಳಿ ಎಂದಿಗೂ ಹಿಂದಿರಬೇಡಿ. ನಿಮ್ಗೆ ಏನಾದರೂ ಅರ್ಥ ಆಗದೇ ಇದ್ದಾಗ ಖಂಡಿತ ಕೇಳಿ ಸರ್. 1 ಸಾರಿ ಅಲ್ಲ 20 ಸಾರಿ ಕೇಳಿ ಸರ್. ನಮಗೆ ಗೊತ್ತಿದ್ದ ಮಟ್ಟಿಗೆ ಮಾಹಿತಿ ಅನ್ನಿಸೋದಕ್ಕೆ 100% ರೆಡಿ. ಇವತ್ತೇ ಅಲ್ಲ, ಈ ಗಣತಿ ನಡೆಯುವಂಥ ಸಂದರ್ಭದಲ್ಲಿ ಕೂಡ ನಾವು ಮೇಲ್ವಿಚಾರಕರಾಗಿದ್ದೇವೆ. ಆಗ ಡೌಟ್ ಬಂದರೂ ಕೂಡ ಸಮಸ್ಯೆ ಕೇಳುವ ಸರ್. ಅವ್ರು ನಮ್ಮ ಮೇಲ್ವಿಚಾರಕರೆಲ್ಲ ತುಂಬ ತಿಳ್ಕೊಬೇಡಿ. ಆಗ ಕೇಳಿದ್ರು ಕೂಡ ಮಾಹಿತಿ ಕೊಡೋದಕ್ಕೆ ರೆಡಿ ಇದೆ. ಮತ್ತೆ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ನಿಮಗೆ ನಿಯೋಜಿಸಲಾದ ಪ್ರದೇಶದ ಜನರೊಂದಿಗೆ ಬಾಂಧವ್ಯವನ್ನು ಬೆಳೆಸಿ. ಬಾಂಧವ್ಯ ಅಂದರೆ ಬರೀ ಮಾಹಿತಿ ತಗೊಳ್ಳೋಕ್ಕಷ್ಟೇ, ಯಾವುದೇ ಬಾಂಧವ್ಯ